ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಾನು ಕ್ವಿಕ್ಕಾಗಿ ಹಾಗೂ ಈಸಿಯಾಗಿರುವಂಥ ಒಂದು ರೆಸಿಪಿನ ನಾನು ತೋರಿಸ್ತೀನಿ. ಸೊ ಇದು ಎಲ್ಲ ಫೀಡಿಂಗ್ ಮದರ್ಸ್ಗೂ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ನನ್ನ ಕಂಪ್ಲೀಟ್ ವಿಡಿಯೋ ನೋಡಿ ನಾನು ಏನು ರೆಸಿಪಿ ತೋರಿಸ್ತೀನಿ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ನಿಮ್ಗೆ ಯಾವ್ದಾದ್ರೂ ರೆಸಿಪೀಸ್ ಬೇಕಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನಾನು ಅದೇ ರೀತಿಯಾದಂಥ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ ನಿಮಗೋಸ್ಕರ. ಸೊ ಬನ್ನಿ ಹಾಗಾದರೆ ಕ್ವಿಕ್ಕಾಗಿ ಹೋಗಿ ಏನು ರೆಸಿಪಿ ಮಾಡ್ತೀನಿ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದು ತುಂಬ ಸಿಂಪಲ್ ಹಾಗೂ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದು ಸೋರೆಕಾಯಿ ಸಾರು. ಸೊ ಸೋರೆಕಾಯಿ ಸಾರು ಎಲ್ಲರಿಗೂ ಗೊತ್ತೇ ಇರುತ್ತೆ, ಹಾಗೂ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಎಸ್ಪೆಷಲಿ ನಾನು ಮಾಡ್ತಿರೋದು ಬಂದು ಇದು ಫೀಡಿಂಗ್ ಮದರ್ಸ್ಗೆ. ಇದು ಮಾಡುವ ವಿಧಾನ ಬಂದು ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂಚೂರು ಇಂಗು ಕೂಡ ಯೂಸ್ ಮಾಡ್ಕೋಬೋದು. ಇಂಗು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಡೈಜೆಷನ್ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ. ಅದಾದಮೇಲೆ ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಸೋರೆಕಾಯಿ ತಿನ್ನೋದ್ರಿಂದ ಪಾಪುಗೆ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ವೀಕ್ಲಿ 2 to 3 ಟೈಮ್ಸ್ ತೊಗೋತೀನಿ. ಏನಕ್ಕಂತ ಅಂದರೆ ನನ್ನ ಮಗುಗೆ ಮಿಲ್ಕ್ ಸಫಿಷಿಯೆಂಟಾಗಿರಲಿಲ್ಲ, ಆದ್ದರಿಂದ ನನಗೂ ಯಾರೋ ಹೇಳಿದ್ರಿಂದ ನಾನು ಇದನ್ನು ಟ್ರೈ ಮಾಡಿದೆ. ಸೊ ಯೂಶ್ವಲಿ ಕೆಲವೊಬ್ಬರು ಮನೇಲಿ ಕೋಲ್ಡ್ ಅಂತಲೇ ಹೇಳ್ತಾರೆ. ನೀವು ಕೂಡ ತಿನ್ನೋಕ್ಕಿಂತ ಮುಂಚೆ ಮನೇಲಿ ಯಾರಾದರೂ ದೊಡ್ಡವರು ಅಥವಾ ಡಾಕ್ಟರ್ಸ್ನ ಕೇಳಿ ಕನ್ಸರ್ನ್ ಮಾಡಿ ತೊಗೊಳ್ಳಿ. ಯಾಕಂದರೆ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಅದು ಆನಿಯನ್ ಡೀಪ್ ಫ್ರೈ ಆದಮೇಲೆ ನೀವು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಡಿಫ್ರೆಂಟ್ ರೆಸಿಪೀಸ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಮುಂದೆ ಫ್ಯೂಚರಲ್ಲಿ. ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಡಿಫ್ರೆಂಟ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದರೂ ಸ್ಪೆಷಲಾಗಿ ಬೇರೆ ರೆಸಿಪಿ ಸ್ಪೆಸಿಫಿಕ್ಕಾಗಿ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಟೊಮೊಟೊ ಕೂಡ ಡೀಪ್ ಫ್ರೈ ಆದಮೇಲೆ ನೀವು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಂಥ ಸೋರೆಕಾಯಿನ ಇದಕ್ಕೆ ಆ್ಯಡ್ ಮಾಡಿ. ಸೊ ಸಾಲ್ಟ್ ಮುಂಚೆನೇ ಆ್ಯಡ್ ಮಾಡೋ ಹಾಗಿಲ್ಲ, ಇಂಗ್ರೀಡಿಯೆಂಟ್ಸ್ ಕೆಲವೊಂದು ಹಾಕಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ಈ ರೀತಿಯಾಗಿ ನೀವು ಕಟ್ ಮಾಡಿಟ್ಟಂಥ ಸೋರೆಕಾಯಿನ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಆಯಿಲಲ್ಲೇ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡಿ. ಸೊ ನೀವು ಕೂಡ ಮನೇಲಿ ರೆಸಿಪಿನ ಟ್ರೈ ಮಾಡಿ. ಯಾರಾದರೂ ಫೀಡಿಂಗ್ ಮದರ್ಸ್ ಇದ್ದರೆ ನನ್ನ ಪಾಪುಗೆ ಹಾಲು ಸಾಕಾಗ್ತಿಲ್ಲ ಅಥವಾ ಸಫಿಷಿಯೆಂಟಾಗಿಲ್ಲ ಅನ್ನಿಸ್ತಿದೆ ಅಂತ ನಿಮಗೇನಾದರೂ ಅನಿಸಿದ್ರೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಯಾರಿಗಾದರೂ ಒಬ್ಬರಿಗೆ ಯೂಸ್ ಆಗುತ್ತೆ ಅಂತ ನಾನು ಈ ರೆಸಿಪಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾದಂಥ ಇನ್ನೂ ಕೆಲವೊಂದು ರೆಸಿಪೀಸ್ ಅಥವಾ ಕೆಲವೊಂದು ಟಿಪ್ಸ್ನ ಕೂಡ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಕೊಡ್ತೀನಿ. ಈಗ ಇದನ್ನು ಡೀಪ್ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕೋಬೇಕಾಗುತ್ತೆ. ನಾವು ಯಾವುದೇ ರೀತಿ ಚಿಲ್ಲಿ ಎಲ್ಲ ಹಾಕೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಸಾಂಬಾರು ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡರ್ ಬಂದು 1 ಟೀ ಸ್ಪೂನ್ 2 ಟೀ ಸ್ಪೂನ್ ಅಂತ ನೀವು ಎಷ್ಟು ಕ್ವಾಂಟಿಟಿ ಹಾಕ್ತಾಯಿದ್ದೀರಾ ಸೋರೆಕಾಯಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸಾಲ್ಟು ಇವಾಗ ನಾನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ಬೇಯಬೇಕಾದ್ರೆ ಸೋರೆಕಾಯಿ ಕೂಡ ಸಾಲ್ಟ್ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತ ಇವಾಗ ಸಾಲ್ಟ್ ಆ್ಯಡ್ ಮಾಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಸಾಂಬಾರು ಥರ ಬೇಕಂದ್ರೂ ನೀವು ಜಾಸ್ತಿ ನೀರು ಹಾಕ್ಬೋದು, ಅಥವಾ ನಿಮಗೆ ಸೆಮಿ ಗ್ರೇವಿ ಬೇಕಂದ್ರೂ ಯೂಸ್ ಮಾಡ್ಕೋಬೋದು, ನೀರು ಕಮ್ಮಿ ಹಾಕ್ಕೋಬೋದು. ಆದರೆ ಇದನ್ನು ವೈಟ್ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಇದನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ನನಗೆ ಸೆಮಿ ಗ್ರೇವಿ ಟೈಪ್ ಬೇಕು ಅಂತ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇದು ತಿಕ್ನೆಸ್ ಬರೋದಕ್ಕೆ ನಾನು ಮುಂಚೆ ಹೇಳ್ದಂಗೆ ಕಡಲೆಕಾಯಿ ಬೀಜನ ಹುರ್ತಿ ಸ್ವಲ್ಪ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಇಕ್ಕಿರ್ತೀವಲ್ವ, ಅದನ್ನು ಕೂಡ ಲಾಸ್ಟಲ್ಲಿ ಕಾಯಿ ಬೆಂದಮೇಲೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ನಾನು ಪೌಡರ್ ಮಾಡಿಟ್ಟಂಥ ಕಡಲೆಕಾಯಿ ಬೀಜನ ಕೂಡ ಇವಾಗ ಆ್ಯಡ್ ಮಾಡಾಯಿತು. ಹಾಗೆ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡಾಯಿತು. ಇದಾಗಿತ್ತು ಇವತ್ತಿನ ಸೋರೆಕಾಯಿ ಸಾರು. ಥ್ಯಾಂಕ್ ಯು.